ಎಲ್ರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಮ್ಯಾಮ್ಸ್ ನೀತಿ. ಇವತ್ತು ಒಂದು ವಿಷಯ ಅರ್ಥ ಆಯಿತು, ಕೆಲವು ಎಕ್ಸ್ಪೀರಿಯನ್ಸಸ್ಸು ಆಯಿತು. 12th ಸ್ಟೋರಿ, 12th ಫೇಲ್ ಸ್ಟೋರಿ ಈ ಸಲ ಬೆಸ್ಟ್ ಫೀಚರ್ಸ್ ಅವಾರ್ಡ್ ವಿನ್ ಆಗಿರುವಂತಹ ಒಂದು ಫಿಲ್ಮ್. ಎಲ್ರಿಗೂ ಗೊತ್ತೇ ಇದೆ, ವಿಕ್ರಾಂತ್ ಮೆಸ್ಸಿ. ಆ್ಯಂಡ್ ಅದು ಪ್ರಪಂಚಕ್ಕೆ ಗೊತ್ತಾಯಿತು 12th ಫೇಲ್ ಅಂತ. ಯಾಕಂತಂದರೆ ಅವರು ಗೆದ್ದರು, ಎಕ್ಸಾಮ್ನ ಕ್ಲಿಯರ್ ಮಾಡಿದರು. ಬಟ್ ಅಂತಹ ನೂರಲ್ಲ, ಸಾವಿರ ಅಲ್ಲ, ಲಕ್ಷಾನುಗಟ್ಟಲೆ ಸ್ಟೋರಿಗಳು ಅನ್ಟೋಲ್ಡ್ ಅಥವಾ ಅನ್ಹರ್ಡ್ ಆಗೇ ಉಳಿದ್ಬಿಡುತ್ತೆ. ಯಾಕಂತಂದರೆ ಅಷ್ಟು ಅದಕ್ಕಿಂತ ಹೆಚ್ಚು ಕಷ್ಟಪಟ್ಟಿರುವಂತಹ ಆಸ್ಪರೆನ್ಸು ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕಾಗಿರೋದಿಲ್ಲ. ಕಾರಣಗಳು ಸಾಕಷ್ಟಿರುತ್ತೆ. ಇಂಟರ್ವ್ಯೂ ಕೊಟ್ಟಿರ್ತಾರೆ, ಹಲವಾರು ಸಲ ಇಂಟರ್ವ್ಯೂ ಕೊಟ್ಟಿರ್ತಾರೆ, ಬಟ್ ಸ್ಟಿಲ್ ಲಿಸ್ಟಲ್ಲಿ ಹೆಸರು ಬಂದಿರೋದಿಲ್ಲ. ಅಥವಾ ಕೆಲವು ಸಲ ಮೀನ್ಸ್ ಬರೆದಿರ್ತಾರೆ, ಲಿಸ್ಟಲ್ಲಿ ಹೆಸರು ಬಂದಿರೋದಿಲ್ಲ. ಅಥವಾ 1 or 2 ಮಾರ್ಕ್ಸಿಂದ ಲಿಸ್ಟಿಂದ ಹೊರಗೆ ಬಂದಿರ್ತಾರೆ, ಬಟ್ ಅದು ಯಾರಿಗೂ ಬೇಕಾಗಿಲ್ಲ. ಪಾಸ್ ಆದ್ಯಾ ಇಲ್ವಾ ಅಷ್ಟೇ. ನಾಟ್ ಇವನ್ ಯುವರ್ ಪೇರೆಂಟ್ಸ್ ಈಸ್ ರೆಡಿ ಟು ಲಿಸನ್ ಯುವರ್ ಸ್ಟೋರೀಸ್ ಸಮ್ಟೈಮ್ಸ್. ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂತಂದರೆ ನಾವು ಅಡ್ಮೈರ್ ಮಾಡೋದು ಗೆದ್ದಿರೋರನ್ನ ಮಾತ್ರ, ಅಥವಾ ಎಕ್ಸಾಮ್ ಕ್ಲಿಯರ್ ಆಗಿರೋರನ್ನ ಮಾತ್ರ. ಇದು ಕೇವಲ ಎಕ್ಸಾಮ್ಸಿಗೆ ಮಾತ್ರ ಅಲ್ಲ, ಬೇರೆ ಫೀಲ್ಡ್ಗೂ ಅನ್ವಯಿಸುತ್ತೆ. ಬಟ್ ನನಗೆ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ನಾನು ಈ ಫೀಲ್ಡಲ್ಲಿ ಆ ಥರ ಸಿಚುವೇಶನ್ನ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ವಿಕ್ರಾಂತ್ ಮೆಸ್ಸಿ ಆ ಮೂವಿ ಮಾಡಿದ್ರು, 12th ಫೇಲ್ ಮೂವಿನ. ಆ್ಯಂಡ್ ಅವರು ಆ ಎಕ್ಸಾಮ್ ಕ್ಲಿಯರ್ ಮಾಡಿದಂಥ ಆಫೀಸರ್ ಪಟ್ಟಂತಹ ಕಷ್ಟನೆಲ್ಲನೂ ತುಂಬ ನೀಟಾಗಿ ನರೇಟ್ ಮಾಡಿದರು. ಸಕ್ಸಸ್ ಆಯಿತು, ಮೂವಿನೂ ಸಕ್ಸಸ್ ಆಯಿತು. ಆ್ಯಂಡ್ ಎಲ್ರಿಗೂ ಓಕೆ, ಈ ಥರನೂ ಎಕ್ಸಾಮ್ ಕಷ್ಟಪಟ್ಟು ಕ್ಲಿಯರ್ ಮಾಡ್ಬೋದು ಅಂತ ಗೊತ್ತಾಯಿತು. ಬಟ್ ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್, ನನ್ನ ಸ್ಟೂಡೆಂಟ್ಸು ಮತ್ತು ಗೊತ್ತಿರೋರು ಅದಕ್ಕಿಂತ ಹೆಚ್ಚಿಗೆ ಕಷ್ಟಪಡ್ತಿದ್ದಾರೆ. ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಿದ್ದಾರೆ. ಮನೆ ಕಂಡೀಷನ್ಸು ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಉಳ್ಕೊಂಡಿರೋದು ಅಥವಾ ಡೆಲ್ಲಿಲಿ ಉಳ್ಕೊಂಡಿರೋದು, ಎಕನಾಮಿಕಲ್ ಕಂಡೀಷನ್ಸ್ ಮೇಲೆ ಅವ್ರ ಮನೆಗಳಿರುತ್ತೆ. ತುಂಬ ಕಷ್ಟಪಟ್ಕೊಂಡು ಒಂದೊತ್ತು ಊಟಕ್ಕೂ ಇಂದಿರಾ ಕ್ಯಾಂಟೀನೆಲ್ಲ ತಿಂದ್ಕೊಂಡವ್ರಿದ್ದಾರೆ. ಬಟ್ ಅವ್ರ ಸ್ಟೋರಿನ ಯಾರು ಕೇಳ್ತಾರೆ? ವೈ ಆ ಆಸ್ಪರೆನ್ಸ್ ಟು ಸ್ಟೋರೀಸ್ ಅನ್ಹರ್ಡ್ ಆಗ್ತಿದೆ? ಯಾಕೆ ಅವರು ಕಷ್ಟಪಟ್ಟಿದ್ದಾರೆ, ಅವರು ಮನೆ ಬಿಟ್ಟು ಹೊರಗೆ ಬಂದಿದ್ದಾರೆ, ಅವರು ಕೂಡ ಅವ್ರ ಪ್ರಯತ್ನನ ಯೋಗ್ಯತೆ ಮೀರಿ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಸ್ಟಿಲ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಅಂಥ ಸ್ಟೂಡೆಂಟ್ಸ್ ಬಗ್ಗೆ ಯಾರು ಮಾತಾಡ್ತಾರೆ? ಅವ್ರ ಹಾರ್ಡ್ ವರ್ಕ್ ಯಾಕೆ ಕಾಣಿಸೋದಿಲ್ಲ? ಯಾಕಂದರೆ ಸೊಸೈಟಿ ಯಾವತ್ತೂ ಗೆದ್ದ ಎತ್ತಿನ ಬಾಲ ಹಿಡಿಯುತ್ತೆ. ಸೋತಿರೋರು ಯಾರಿಗೂ ಬೇಡ. ಬಟ್ ಸಮ್ಟೈಮ್ಸ್ ವಿ ಹ್ಯಾವ್ ಟು ಲಿಸನ್ ಟು ದೇರ್ ಸ್ಟೋರೀಸ್ ಆಲ್ಸೋ. ಅದು ಯಾವತ್ತೂ ಅನ್ಹರ್ಡ್ ಆಗಿ ಉಳಿಬಾರ್ದು. ಅವ್ರ ಕಷ್ಟಗಳನ್ನೂ ನಾವು ಕೇಳಬೇಕು. ಆ್ಯಸ್ ಅ ಮೆಂಟರ್ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ಬಟ್ ಸೊಲ್ಯೂಷನ್ ನಾವು ಕೊಡಬಹುದು. ಬಟ್ ಎಕ್ಸಾಮ್ ಕ್ಲಿಯರ್ ಮಾಡೋದು ಅಗೇನ್ ನಿಮ್ಮ ಕೈಯಲ್ಲೇ ಇರುತ್ತೆ. ಆ್ಯಂಡ್ ಇನ್ನೊಂದು, ಪೇರೆಂಟ್ಸು ಎಷ್ಟೋ ಆಸೆಗಳನ್ನ ಇಟ್ಕೊಂಡು ನಮ್ಮನ್ನ ಈ ಫೀಲ್ಡಿಗೆ ಕಳಿಸಿರ್ತಾರೆ. ಫಸ್ಟ್ ನಾವು 1 ವರ್ಷ 2 ವರ್ಷ ಅಂತೀವಿ, 3 ವರ್ಷ 4 ವರ್ಷ ಅಂತೀವಿ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅವ್ರ ಕನಸುಗಳು, ನಮ್ಮ ಪೇರೆಂಟ್ಸ್ ಕನಸುಗಳು ಅಲ್ಲೇ ಸ್ಟಾಪ್ ಆಗುತ್ತೆ. ಮಗಂಗೆ ಜಾಬ್ ಸಿಕ್ಕಿಲ್ಲ, ಮಗಳದ್ದು ಮದುವೆ ಆಗಿಲ್ಲ ಅನ್ನೋ ಕೊರಗಲ್ಲೇ ನಮ್ಮನ್ನು ಬಿಟ್ಟು ತುಂಬ ದೂರ ಹೋಗ್ತಾರೆ. ಸಮ್ಟೈಮ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಆ ಮೂಮೆಂಟ್ನ ಹ್ಯಾಂಡ್ಲು ಮಾಡೋದು ತುಂಬ ಕಷ್ಟ. ಯಾಕಂದರೆ ಅವ್ರದ್ದು ಆಸೆಗಳನ್ನೂ ಪೂರೈಸೋಕ್ಕಾಗಿರೋದಿಲ್ಲ. ಅವರು ಪೇರೆಂಟ್ಸ್ ತಮ್ಮ ಜವಾಬ್ದಾರಿಗಳನ್ನ ಕಳ್ಕೊಂಡು ಖುಷಿಯಾಗಿ ನಾನು ಹೋಗ್ತೀನಿ ಅನ್ನೋ ಥರನೂ ನಾವು ಅವ್ರನ್ನ ಕಳಿಸ್ಕೊಡೋಕ್ಕಾಗಲ್ಲ. ಬಟ್ ನನ್ನ ಸ್ಟೂಡೆಂಟ್ಸಿಗೆ ಒಂದು ಸಜೆಷನ್ ಏನಂದರೆ, ಆದಷ್ಟು ಕಷ್ಟಪಡಿ 2 ರಿಂದ 3 ವರ್ಷ. ಆಮೇಲೆ ಅಪ್ಪ ಅಮ್ಮ ಹೇಳಿದರೆ ಯು ಹ್ಯಾವ್ ಟು ಲಿಸನ್ ಟು ದೆಮ್ ಸಮ್ಟೈಮ್ಸ್. ಸಾಕು, ಎಕ್ಸಾಮ್ ಬರ್ಕೊಂಡು ಸ್ಟಡಿ ಮಾಡು ಅಂದರೆ ಅದಕ್ಕೂ ನೀವು ಭದ್ರಾಗಿರಬೇಕು. ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಂಡು ಓದು ಅಂದರೆ ಅದಕ್ಕೂ ಭದ್ರಾಗಿರಬೇಕು. ಯಾಕಂತಂದರೆ ಕಾಲ ಮೀರಿ ಹೋದ್ಮೇಲೆ ನೋಬಡಿ ರೆಕಗ್ನೈಸಸ್ ಯು. ಅಪ್ಪ ಅಮ್ಮನೇ ಇರ್ತಾರೆ, ಅವರೇ ಇಲ್ಲ ಅಂದಾಗ ಲೈಫ್ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಹೇಳ್ಕೊಳಕ್ಕಾಗದಿರೋಷ್ಟು ಕಷ್ಟ ಆಗುತ್ತೆ. ಐ ಡೋಂಟ್ ವಾಂಟ್ ಮೈ ಸ್ಟೂಡೆಂಟ್ಸ್ ಟು ಫೇಸ್ ಸಚ್ ಸಿಚುವೇಶನ್ ವಿಚ್ ಐ ಹ್ಯಾವ್ ಸೀನ್ ಆರ್ ಎಕ್ಸ್ಪೀರಿಯನ್ಸ್ಡ್. ಆ್ಯಂಡ್ ಎಲ್ಲ ಅನ್ಟೋಲ್ಡ್ ಸ್ಟೋರಿನೂ ಒಂದಲ್ಲ ಒಂದು ದಿನ ಅದಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ಅದು ವರ್ಲ್ಡ್ ವೈಡ್ ಆಗದೆ ಇರ್ಬೋದು, ಇಂಡಿಯಾ ವೈಡ್ ಆಗದೆ ಇರ್ಬೋದು. ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನಮಗೆ ಬೇಕಾದವರು ನಮ್ಮ ಸ್ಟೋರಿನ ಕೇಳ್ತಾರೆ. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಿಗೆ ಈ ಟೈಮ್ನ ನಾವು ಹೆಂಗೆ ಯುಟಿಲೈಸ್ ಮಾಡ್ಕೊತೀವಿ ಅನ್ನೋದು. ದಯವಿಟ್ಟು ಹೇಳ್ತಾ ಇದ್ದೀನಿ ನನ್ನ ಸ್ಟೂಡೆಂಟ್ಸ್ಗೆ, 2 ರಿಂದ 3 ವರ್ಷ ಓದಿ. ಇದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು. ಇವನ್ ಕ್ಲಾಸಲ್ಲೂ ಹೇಳ್ತೀನಿ, ಇಲ್ಲೂ ಹೇಳ್ತೀನಿ. 3rd 4th ಅಟೆಂಪ್ಟ್ಸ್ ಆದಮೇಲೆ ದಯವಿಟ್ಟು ಗೆಟ್ ಅ ಜಾಬ್. ಆ್ಯಂಡ್ ಪೇರೆಂಟ್ಸ್ ಮಾತನ್ನ ಸ್ವಲ್ಪ ಕೇಳಿ, ಅವ್ರನ್ನ ಇರುವಷ್ಟು ದಿನ ಖುಷಿಯಾಗಿ ನೋಡ್ಕೊಳ್ಳಿ. ಯಾಕಂದರೆ ಒಂದ್ಸಲ ಬಿಟ್ಟೋಗಿರೋ ಕಾಲ ಮತ್ತೆ ನಮ್ಮ ಹತ್ರ ಬರೋದಿಲ್ಲ. ಐ ನೋ ದಟ್ ಎಲ್ಲರದ್ದು ಮೂವಿ 12th ಫೇಲ್ ಥರ ಮಾಡೋಕ್ಕಾಗಲ್ಲ. ಬಟ್ ಅದ್ರ ಅವಶ್ಯಕತೆಯೂ ಇಲ್ಲ. ನಾವೇನು ಸ್ಟ್ರಗಲ್ ಮಾಡ್ತಿದ್ದೀವಿ ಅನ್ನೋದು ನಿಮಗೆ 1-2 ಕಿವಿಗಳು ಕೇಳಿದ್ರೂ ಸಾಕು, ಅದು ಸ್ಯಾಟಿಸ್ಫೈಡೆ. ಆಮೇಲೆ ಪಿಯರ್ ಪ್ರೆಷರ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್, ಸಿಬ್ಲಿಂಗ್ಸ್ ಪ್ರೆಷರ್, ಕಸಿನ್ಸ್ ಪ್ರೆಷರ್ ಅಂತ ಹೇಳಿ ಹೆಸ್ಟಿ ಡಿಸಿಷನ್ಸು ತೊಗೊಳಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಕಾಲ ಇರುತ್ತೆ. ಕಾಲಕ್ಕೆ ತಕ್ಕಂಗೆ ಎಲ್ಲದಕ್ಕೂ ಆನ್ಸರು ಸಿಗುತ್ತೆ. ಬಟ್ ನಮ್ಮ ಕೈಯಲ್ಲಾದ ಪ್ರಯತ್ನನ ನಾವು ಮಾಡೋಣ.
ಇದ್ದಷ್ಟು ದಿನ ಅಪ್ಪ ಅಮ್ಮನ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ದಯವಿಟ್ಟು ಹೇಳ್ತೀನಿ, ಸರ್ಟೈನ್ ಏಜ್ ಮತ್ತು ಸರ್ಟೈನ್ ಅಟೆಂಪ್ಟ್ಸು ಆದಮೇಲೆ ಲಿಸನ್ ಟು ಪೇರೆಂಟ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಆಗುತ್ತೆ, ಇಲ್ಲಾಂದರೆ ನಮ್ಮ ಬೆಸ್ಟ್ ಕೊಟ್ಬಿಟ್ಟು ಬಿಟ್ಬಿಡೋದು ಬೆಟರ್. ಯಾಕಂತಂದರೆ ತುಂಬ ಕಷ್ಟಪಟ್ಕೊಂಡೇ ಇದ್ಕೊಂಡು ಇಲ್ಲಿ 10-12 ವರ್ಷ ಆದಮೇಲೆ ಕರಿಯರ್ಗೆ ವಾಪಸ್ ಬರೋಕ್ಕಾಗಲ್ಲ, ಏನು ಮಾಡೋಂಥ ಸಿಚುವೇಶನ್ ಬರೋಕ್ಕಿಂತ ಓಕೆ ನಾನು ಟ್ರೈ ಮಾಡ್ತೀನಿ ಅಂದ್ಕೊಂಡು ವರ್ಕ್ ಮಾಡಿಕೊಂಡೇ ಮಾಡೋದು ಎಷ್ಟೋ ಬೆಟರು. ಯಾಕಪ್ಪ ಇವರು ಇವಾಗ ಯಾವಾಗಲೂ ಹಿಂಗೆ ಹೇಳ್ತಾರೆ, ದಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಸೇಯಿಂಗ್. ಕೇಳೋ ಸ್ಟೂಡೆಂಟ್ಸ್ಗಾದ್ರೂ ಹೆಲ್ಪ್ ಆಗಲಿ ಅಂತ ಹೇಳಿ ಐ ಡಿಡ್ ದಿಸ್ ವಿಡಿಯೋ. ಯಾರ್ಯಾರಿಗೆ ಫ್ರೆಂಡ್ಸಿಗೆ ಅವಶ್ಯಕತೆ ಇದೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. And I'll upload the classes video in the upcoming days. Keep watching. Stay tuned to Mam's Thinking. Thank you one and all.